ಆ ಕೃತಜ್ಞತೆಗಾಗಿ ಅವನೊಂದು ನಿರ್ಣಯ ಏನು ಮಾಡ್ದ, ತನ್ನಿಡೀ ಬದುಕು ದುರ್ಯೋಧನನಿಗೆ ಮೀಸಲು ಅಂತ ನಿರ್ಣಯಿಸಿಬಿಟ್ಟ. ಪರಶುರಾಮರಲ್ಲಿ ಅದು ಯಾವುದೋ ಕಾರಣಕ್ಕೆ ಸುಳ್ಳು ಹೇಳ್ಕೊಂಡ, ಒಳಿತು ಮಾಡೋಕೆ ಹೋದ, ಅದು ಅಚಾತುರ್ಯವಾಗಿ ಪರಿಣಮಿಸಿತು. ಆದರೆ ಇದರ ಮುಂದಿನ ಕರ್ಣ ದುಷ್ಟ ಚತುಷ್ಟಯರಲ್ಲಿ ಒಬ್ಬ ಅಂತ ಕರೆಸಿಕೊಂಡ. ದುರ್ಯೋಧನನನ್ನು ಸರಿದಾರಿಗೆ ತರಬೇಕಿತ್ತು ಅವನು. ಅದು ನಿಜವಾದ ಕೃತಜ್ಞತೆ ಆಗ್ತಾ ಇತ್ತು. ನಮಗಾಗಿ ಸಾಯುವ ಒಬ್ಬ ಗೆಳೆಯ ಬೇಕು ಅಂತ. ಆದರೆ ದಾರಿ ತಪ್ಪಿಸುವ ಅಂತ ಬಂದಾಗ ಇಂಥ ಗೆಳೆಯ ಬೇಡ. ದುರ್ಯೋಧನನನ್ನು ಅತ್ಯಂತ ಪ್ರೀತಿಸಿದ 3 ಜನ ದುರ್ಯೋಧನನ ಅವನತಿಗೆ ಕಾರಣ ಆಗಿಬಿಟ್ರು. ಇವನು ದೊಡ್ಡ ತಪ್ಪು ಅಂತ ಕರ್ಣ ಮಾಡಿದ್ದೆಲ್ಲಿ ಅಂದರೆ, ದ್ಯೂತ ಮುಗಿದಾಗ ಕರ್ಣ ದುಶ್ಯಾಸನನಿಗೆ ಅವಳ ಬಟ್ಟೆಯನ್ನು ಎಳಿ ಅಂತ ಹೇಳ್ತಾನೆ. ಕರ್ಣನ ಬದುಕಿನ ಬಹಳ ದೊಡ್ಡ ತಪ್ಪು ಅಂದರೆ ಇದು. ಮುಂದೆ ಏನಾಯಿತು ಅಂತ ಅಂದರೆ, ಅಂಗರಾಜ್ಯಕ್ಕೆ ರಾಜನಾಗಿದ್ದ, ಆದರೆ ಅವನಲ್ಲೊಂದು ಅಪಾರವಾದ ಕೃತಜ್ಞತೆ. ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ದೊಡ್ಡ ಮೌಲ್ಯ ಯಾವುದು ಅಂದರೆ ಕೃತಜ್ಞತೆ. ಅತ್ಯಂತ ಕಡಿಮೆ ಇರೋದು ಮನುಷ್ಯನಿಗೆ ಕೃತಜ್ಞತೆಯೇ. ಮನುಷ್ಯ ಬೇಗ ಮರೆತು ಬಿಡ್ತಾನೆ. ಕೃತಜ್ಞತೆ ಅಂದರೆ ಕೃತಜ್ಞ ಅಂತ. ಕೃತ ಅಂದರೆ ಮಾಡಿದ್ದು, ಜ್ಞ ಅಂದರೆ ಅರಿವು. ಯಾರು ನನಗೆ ಏನು ಮಾಡಿದ್ದಾರೆ ಅನ್ನುವ ಅರಿವು ಇರಬೇಕು ನಮಗೆ, ಅಷ್ಟೇ. ಆಗ ಇವರು ನನಗೇನೋ ನನ್ನ ಬದುಕಿಗೆ ಬೇಕಾದ್ದನ್ನು ಮಾಡಿದ್ದಾರೆ ಅಂತಂದಾಗ ನಮಗೆ ಅವ್ರ ಬಗ್ಗೆ ಒಂದು ಪ್ರೀತಿ ಇರುತ್ತೆ. ಅದೇ ಕೃತಜ್ಞತೆ, ಅಷ್ಟೇ. ಕೃತಜ್ಞತೆಯನ್ನು ಮಹಾಮೌಲ್ಯ ಅಂತ ನೋಡಿದ್ದಾರೆ. ರಾಮಾಯಣದಲ್ಲಿ ರಾಮನ ಬಗ್ಗೆ ಹೇಳುವಾಗ ಸತ್ಯ, ಕೃತಜ್ಞತೆ ಎರಡೂ ರಾಮನಲ್ಲಿ ಅತ್ಯಂತ ಪ್ರಮುಖವಾಗಿ ನೆಲೆ ನಿಂತಿತ್ತು ಅಂತ ಹೇಳ್ತಾರೆ. ಕೃತಜ್ಞ ಅಂತ ಹಲವು ಸಲ ಬರುತ್ತೆ ಅವನ ಬಗ್ಗೆ. ಅದೇ ಗುಣ ಇವನಲ್ಲೂ ಕಾಣಿಸುತ್ತೆ, ಕೃತಜ್ಞತೆ. ಆದರೆ ಆ ಕೃತಜ್ಞತೆ ಅದೇ ಅವನ ಬದುಕಿಗೆ ಮಾರಕವೂ ಆಗಿಬಿಡ್ತು. ಯಾಕೆ ಅಂದರೆ ಅವನು ಕೃತಜ್ಞನಾದ. ಯಾರಿಗೆ? ದುರ್ಯೋಧನನಿಗೆ. ಯಾಕೆಂದರೆ ಏನೂ ಅಲ್ಲದ ತನ್ನನ್ನು ರಾಜನನ್ನಾಗಿಸಿಬಿಟ್ನಲ್ಲ. ಎಲ್ಲರ ಎದುರಿಗೆ ಅವಮಾನ ಆಗ್ತಾ ಇದ್ದ ಹೊತ್ತಿನಲ್ಲಿ ನನ್ನನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟ ಅಂತ ಅನ್ನುವ ಒಂದು ಕೃತಜ್ಞತೆ ಭಾವ ಮೂಡಿತು. ಸರಿಯದು. ಆ ಕೃತಜ್ಞತೆಗಾಗಿ ಅವನೊಂದು ನಿರ್ಣಯ ಏನು ಮಾಡ್ದ, ತನ್ನಿಡೀ ಬದುಕು ದುರ್ಯೋಧನನಿಗೆ ಮೀಸಲು ಅಂತ ನಿರ್ಣಯಿಸಿಬಿಟ್ಟ. ದುರ್ಯೋಧನನ ಸುಖ ಸಂತೋಷಕ್ಕಾಗಿ ನನ್ನಿಡೀ ಬದುಕನ್ನು ನಾನು ತ್ಯಾಗ ಮಾಡುತ್ತೇನೆ ಅಂತ ಅವನಷ್ಟಕ್ಕೆ ನಿರ್ಣಯಿಸಿಕೊಂಡ. ಅವನೇನು ಅದನ್ನು ಘೋಷಣೆ ಮಾಡಲಿಲ್ಲ. ಮುಂದೆ ಇಡೀ ಬದುಕಿನಲ್ಲಿ ಹಾಗೆ ನಡೆದುಕೊಂಡ. ಅದು ಕರ್ಣನ ಬದುಕಿನ ಇನ್ನೊಂದು ಮಜಲನ್ನು ಆರಂಭಿಸ್ತದು. ಇಲ್ಲಿಯವರೆಗೆ ನಾವು ಕರ್ಣನ ಬಗ್ಗೆ ಏನೂ ಇದನ್ನು ಕಾಣೋದಿಲ್ಲ. ಅರ್ಜುನನ ಬಗ್ಗೆ ಅಸೂಯೆ ಹುಟ್ಟುಕೊಳ್ತು ಅನ್ನೋದು ಯಾವುದೇ ಕ್ಷೇತ್ರದಲ್ಲಿ ಕಲಿತಾ ಇರುವಾಗ ಒಂದು ಅಸೂಯೆ ನಮಗಿಂತ ಬುದ್ಧಿವಂತ ಹುಡುಗನ ಮೇಲೆ ಇದ್ದೇ ಇರುತ್ತೆ. ಅಷ್ಟೇ ಇತ್ತದು. ಆದರೆ ನಾವೇನು ಮಾಡ್ತೀವಿ, ಅದನ್ನೇನು ಬೆಳೆಸೋದಿಲ್ಲ. ಆ ತರಗತಿ ಮುಗಿದಾಗ ಅದು ಮುಗಿಯುತ್ತೆ, ಆ ಶಾಲೆ ಬಿಟ್ಟರು ಮುಗಿಯುತ್ತೆ, ಆ ಕೋರ್ಸ್ ಮುಗಿದ್ರೂ ಮುಗಿಯುತ್ತೆ, ಎಲ್ಲೋದು ಮರೆತೂ ಹೋಗುತ್ತೆ. ಆಮೇಲೆ ಯಾವತ್ತೂ ಹೇಳ್ಕೊಳ್ತೀವಿ ಅವನು ಸಿಕ್ಕಾಗಲೇ, ನನಗೆ ನಿನಗೆ ಒಂದು ಒಳ್ಳೆ ಸ್ಪರ್ಧೆ ಇತ್ತು ಅಂತ ಖುಷಿಯಾಗಿ. ಇವನು ಬೆಳೆಸಿದ ಇದೊಂದು. ಎರಡನೆಯದ್ದು, ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗ ಮಾಡಿ ಕಲಿತೀನಿ ಅಂತ ಹೋದ. ತಪ್ಪೇನೂ ಇಲ್ಲ ವಿದ್ಯೆ ಕಲಿಯೋದು. ಅಲ್ಲೊಂದು ಅಚಾತುರ್ಯ ಆಯಿತು. ಪರಶುರಾಮರಲ್ಲಿ ಅದು ಯಾವುದೋ ಕಾರಣಕ್ಕೆ ಸುಳ್ಳು ಹೇಳ್ಕೊಂಡ, ಒಳಿತು ಮಾಡೋಕೆ ಹೋದ, ಅದು ಅಚಾತುರ್ಯವಾಗಿ ಪರಿಣಮಿಸ್ತು. ಅಷ್ಟು ಬಿಟ್ಟರೆ ಕರ್ಣನಲ್ಲಿ ಇಲ್ಲಿಯವರೆಗೆ ಒಂದು ದುಷ್ಟತನ ಅಂತೇನೂ ಕಾಣೋದಿಲ್ಲ ನಾವು. ಆದರೆ ಇದರ ಮುಂದಿನ ಕರ್ಣ ದುಷ್ಟ ಚತುಷ್ಟಯರಲ್ಲಿ ಒಬ್ಬ ಅಂತ ಕರೆಸಿಕೊಂಡ. ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಶಕುನಿ ಅಂತ. ಅದು ಯಾಕೆ ಅಂದರೆ ದುರ್ಯೋಧನನಿಗೆ ನಿಷ್ಠನಾಗಿ ಬದುಕಿದ್ದಕ್ಕೆ. ಮತ್ತೆ ದುರ್ಯೋಧನನಿಗೆ ನಿಷ್ಠನಾಗಿ ಬದುಕಿದ್ದು ಕೂಡ ಯಾರೋ ಪಾಂಡವರಿಗೆ ಅನ್ಯಾಯ ಮಾಡಬೇಕು ಅಂತೇನೂ ಅಲ್ಲ, ದುರುದ್ದೇಶ ಏನೂ ಅಲ್ಲ. ದುರ್ಯೋಧನನಿಗೆ ಯಾವುದು ಖುಷಿ ಕೊಡುತ್ತೋ ಅದನ್ನು ನಾನು ಮಾಡ್ತೀನಿ, ಇಷ್ಟೇ ಒಂದು ಅಂಶದ ಕಾರ್ಯಕ್ರಮ. ಕೃತಜ್ಞತೆಯ ಮಹಾಮೌಲ್ಯವನ್ನು ಆತುಕೊಂಡೇ ಸಿಕ್ಕಿಕೊಂಡ ಕರ್ಣ ಅಂತ ಹೇಳಬೇಕು. ಅದರ ಅರ್ಥ ಏನು ಅಂದರೆ, ಹೊರಗಡೆ ಒಂದು ಪ್ರಾಯೋಗಿಕವಾಗಿ ಮಾತುಗಳಿರುತ್ತೆ. ವ್ಯವಹಾರ ಪ್ರಜ್ಞೆ ಬೇಕು, ಆದರ್ಶ ಅಂತ ಹೋಗಬಾರದು ಅಂತ ಒಂದು ಮಾತು ಆಡ್ತಾರೆ. ಹಂಗೆ ಆದರ್ಶದ ಬೆನ್ನಿದ್ದು ಹೋಗಬಾರದು, ಒಂದು ವ್ಯವಹಾರ ಪ್ರಜ್ಞೆಯೂ ಬೇಕು ಬದುಕಿನಲ್ಲಿ ಅಂತ ಈಗಲೂ ಮಾತಾಡ್ತೀವಿ. ಅದೇ ತರಹ ಇವನು ಕೃತಜ್ಞತೆಯನ್ನು ಆದರ್ಶದ ಹಿಂದೆ ಹೋದ. ಕೃತಜ್ಞತೆ ಇಟ್ಕೋಬೇಕಾಗಿತ್ತು ಅವನು. ಆದರೆ ಹೇಗೆ ಇಟ್ಕೋಬೇಕಾಗಿತ್ತು ಅಂದರೆ, ದುರ್ಯೋಧನನನ್ನು ಸರಿದಾರಿಗೆ ತರಬೇಕಿತ್ತು ಅವನು. ಅದು ನಿಜವಾದ ಕೃತಜ್ಞತೆ ಆಗ್ತಾ ಇತ್ತು. ಯಾಕೆ ಅಂದರೆ ದುರ್ಯೋಧನ ಬದುಕಿನಲ್ಲಿ ದುಷ್ಟ ಅಂತ ಕರೆಸಿಕೊಂಡು ಹೋದ್ನಲ್ಲ, ಹಾಗಾಗದೆ ದುರ್ಯೋಧನ ಒಳ್ಳೆಯವ ಅಂತ ಆಗಿದ್ದರೆ ಕರ್ಣನ ಕೃತಜ್ಞತೆ ನಿಜವಾಗಿ ಸಲ್ತಾ ಇತ್ತು. ಅಲ್ಲಿ ಒಂದು ಅವನಿಗೆ ಈ ಎಲ್ಲಿ ಅಂದರೆ ಈ ಪ್ರಜ್ಞೆ ಅಲ್ಲಿ ಕೈಕೊಡ್ತು ಅಂತ ಹೇಳಬೇಕಾಗತ್ತೆ. ಅದರಲ್ಲಿ ನಮಗೆ ಯಾರಿಗೋ ಒಳ್ಳೆಯದು ಮಾಡಬೇಕು ಅಂತ ಇದ್ದರೆ ಅವರು ಹೇಳಿದ್ದಕ್ಕೆಲ್ಲ ಕುಣಿಬಾರದು. ನಾವು ಅವ್ರಿಗೆ ಒಳಿತು ಯಾವುದೋ ಅದನ್ನು ಮಾಡಬೇಕು. ಈಗ ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಅದಮ್ಯವಾದ ಪ್ರೀತಿ ಇರುತ್ತೆ.
ಆ ಪ್ರೀತಿಯಿಂದಾಗೇ ಅವರು ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸಲ್ಲ, ಮಕ್ಕಳಿಗೆ ಇಷ್ಟಪಟ್ಟಷ್ಟು ಚಾಕ್ಲೇಟ್ ಕೊಡಿಸಲ್ಲ, ಕೇಳಿದ್ದನ್ನೆಲ್ಲ ಕೊಡಿಸಲ್ಲ, ಹೇಳಿದ್ದನ್ನೆಲ್ಲ ಕೊಡಿಸಲ್ಲ. ಮಗುವಿಗೆ ಏನನ್ಸುತ್ತೆ, ಪ್ರೀತಿಯೇ ಇಲ್ಲ ಅಂತ ಅನ್ಸ್ಬೋದು ಅದಕ್ಕೆ. ಆದರೆ ತಂದೆ ತಾಯಿ ಇದನ್ನು ಮಾಡೋದು ಯಾಕೆ? ಪ್ರೀತಿಯಿಂದಲೇ ಮಾಡೋದು ಅದು ಅಲ್ವಾ? ಹಾಗಾಗಿ ಪ್ರೀತಿ ಯಾರ ಮೇಲೆ ಇರುತ್ತೋ ಅವರನ್ನು ಕಾಪಾಡುವ ಕೆಲಸ ಮಾಡಬೇಕು ನಾವು. ಕರ್ಣ ಆ ಕೆಲಸ ಮಾಡಲಿಲ್ಲ, ಕಾಪಾಡ್ತೀನಿ ಅಂತ ನಿಂತ, ತನ್ನ ಭುಜಬಲದಿಂದ ಕಾಪಾಡ್ತೀನಿ, ನೀನೇನು ಬೇಕಿದ್ರೂ ಮಾಡ್ಕೊ ಅಂತ. ಅಂದರೆ ಒಬ್ಬ ಅಧಿಕಾರದಲ್ಲಿರುವ ರಾಜಕಾರಣಿ ತನ್ನ ಮಗನಿಗೋ ಯಾರಿಗೋ ಭರವಸೆ ಕೊಟ್ಟಾಗ ಏನು ಬೇಕಾದರೂ ಮಾಡ್ಕೊಳ್ಳೋ, ನಾನು ನೋಡ್ಕೋತೀನಿ, ಹಣನೂ ಇದೆ, ಪವರು ಮನಿ ಎರಡೂ ಇದೆ, ನಿನ್ನ ಜೊತೆಗೆ ನಾನು ಇದನ್ನೇ ಮಾಡ್ಕೊ ಅಂತ ಹೇಳಿದರೆ ಕೊನೆಗೆ ಮಕ್ಕಳು ಜೈಲು ಪಾಲಾದಾಗ ನಿಂತ್ಕೊಂಡು ನೋಡಬೇಕಾಗತ್ತಲ್ಲ. ನೋಡ್ತೀವಲ್ಲ ಇವತ್ತು ಭಾಳಷ್ಟು ಕೇಸ್ಗಳು ನೋಡ್ತೀವಲ್ಲ. ಈಗ ನಿಜ ಹೇಳಬೇಕು ಅಂದರೆ ಆ ತಂದೆ ತಾಯಿ ನಿಜವಾಗ ಮಕ್ಕಳನ್ನು ಪ್ರೀತಿಸಿದ್ರ ಅಂದರೆ ಪ್ರೀತಿಸಿಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಪ್ರೀತಿಸಿದ್ರೆ ಹೀಗಾಗೋಕೆ ಬಿಡ್ತಾ ಇರಲಿಲ್ಲ. ಏನಾಯ್ತು, ಈಗ ನೀವು ಕೊಟ್ಟ ಸ್ವಾತಂತ್ರ್ಯ, ನೀವು ಕೊಟ್ಟ ಸೌಲಭ್ಯವನ್ನು ಬಳಸ್ಕೊಂಡೆ ನಿಮ್ಮ ಮಕ್ಕಳು ಜೈಲು ಪಾಲಾಗಂಗೆ ಆಯ್ತಲ್ವಾ ಅಂತ ಯೋಚನೆ ಮಾಡಿದರೆ, ಪ್ರೀತಿ ತೋರಿದ್ದು ಸರಿ ಇದೆ, ಪ್ರೀತಿ ತೋರಿದ ವಿಧಾನ ತಪ್ಪು ಅಂತ ಹೇಳಬೇಕಲ್ವ. ಅಲ್ಲಿ ಕರ್ಣನದ್ದು ಇದೇ ಆಯಿತು, ನೀವು ಹಾಗೆ ನೋಡಬಾರ್ದಾಗಿತ್ತು ಅಂತ ಹೇಳಬೇಕು. ದುರ್ಯೋಧನನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದು ಬೇರೆಯದೇ ಆಗ್ತಿತ್ತು. ಗಾಂಧಾರಿ ಪ್ರಯತ್ನಿಸಿದ್ಲ, ಅದನ್ನ ವಿದುರ ಪ್ರಯತ್ನಿಸಿದ್ದ, ಅವರೆಲ್ಲ ದುರ್ಯೋಧನ ದ್ವೇಷಿಗಳೇನೂ ಅಲ್ಲ. ಆದರೆ ಸರಿಪಡಿಸೋದಕ್ಕೆ ನೋಡಿದ್ರು, ಧೃತರಾಷ್ಟ್ರ ಮಾಡಲಿಲ್ಲ ಆ ಕೆಲಸನ, ಶಕುನಿ ಮಾಡಲಿಲ್ಲ. ಈಗ ಶಕುನಿ ಬಗ್ಗೆನೂ ನಾವು ಮಾತಾಡಿದ್ವಿ. ಶಕುನಿಗೆ ದುರ್ಯೋಧನ ಬಗ್ಗೆ ಇದ್ದ ಪ್ರೀತಿ ತಪ್ಪಲ್ಲ. ಒಬ್ಬ ಸೋದರಳಿಯನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಳ್ಳೋ ಸೋದರ ಮಾವ ಯಾರಿಗೆ ಸಿಗ್ತಾನೆ? ನಾವು ನಿಜವಾಗೂ ಅಂಥ ಸೋದರ ಮಾವ ಸಿಗಲಿ ಅಂತ ಬಯಸಬೇಕು. ಪ್ರೀತಿ ತೋರಿಸೋದ್ರಲ್ಲಿ ಅಲ್ವಾ? ಪ್ರೀತಿ ತೋರಿಸೋದು, ದಾರಿ ತಪ್ಪಿಸೋದ್ರಲ್ಲ. ಇದು ಹಾಗಾಗೋಯ್ತಲ್ಲಿ ಅಂತ. ಅದೇ ತಪ್ಪು ಕರ್ಣ ಕೂಡ ಮಾಡೋದು. ಕರ್ಣನಂತ ಗೆಳೆಯ ಬೇಕು ಅಂತ ನಾವು ಇಷ್ಟಪಡಬೇಕು. ಬದುಕಿನ ಕೊನೆಯ ಕ್ಷಣದವರೆಗೂ ನಮ್ಮ ಜೊತೆಗೆ ನಿಲ್ಲುವ, ನಮಗಾಗಿ ಸಾಯುವ ಒಬ್ಬ ಗೆಳೆಯ ಬೇಕು ಅಂತ. ಆದರೆ ದಾರಿ ತಪ್ಪಿಸುವ ಅಂತ ಬಂದಾಗ ಇಂಥ ಗೆಳೆಯ ಬೇಡ. ಸದ್ಬುದ್ಧಿ ಹೇಳುವ ಗೆಳೆಯ ಇದ್ದಿದ್ರೆ, ಅವತ್ತು ಶಕುನಿ ಕರ್ಣ ಇಬ್ಬರು ಇಲ್ಲದೇ ಇದ್ದಿದ್ರೆ ದುರ್ಯೋಧನ ಇಷ್ಟು ತಪ್ಪುಗಳನ್ನು ಮಾಡೋದಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಬಲವೇ ಇವರಿಬ್ಬರು. ದುಶ್ಯಾಸನನೂ ಇಲ್ಲದೇ ಇದ್ದಿದ್ರೆ, ತಮ್ಮ, ಒಳ್ಳೆ ತಮ್ಮ ಬೇಕು, ನಮ್ಮ ಜೊತೆಗೆ ನಿಲ್ಲುವ ತಮ್ಮ ಬೇಕು, ಆದರೆ ತಪ್ಪು ದಾರಿಗೆ ಸಹಕರಿಸುವ ತಮ್ಮ ಅಲ್ಲ. ಹಾಗಾಗಿ ದುರ್ಯೋಧನನನ್ನು ಅತ್ಯಂತ ಪ್ರೀತಿಸಿದ 3 ಜನ ದುರ್ಯೋಧನನ ಅವನತಿಗೆ ಕಾರಣ ಆಗಿಬಿಟ್ರು. ತಮ್ಮ ದುಶ್ಯಾಸನ, ಮಾವ ಶಕುನಿ, ಗೆಳೆಯ ಕರ್ಣ. ಹಾಗಾಗಿ ಕರ್ಣನ ಬದುಕಿನಲ್ಲಿ ಇನ್ನೊಂದು ಮಜಲು ಇದರ ನಂತರ ಆರಂಭ ಆಯಿತು, ದುರ್ಯೋಧನನ ಜೊತೆಗೆ ನಿಲ್ತೀನಿ ಅಂತ. ಕೃತಜ್ಞತೆ ಮತ್ತು ನೈತಿಕತೆ ವಿಚಾರ ಬಂದಾಗ ಅವನು ಕೃತಜ್ಞತೆಗೆ ಕೊಟ್ಕೊಂಡ ತನ್ನನ್ನು ನೈತಿಕತೆ ಅನ್ನೋದನ್ನು ಮರೆತು ಬಿಟ್ಟ. ಸರಿಯಾದ ವ್ಯಾಖ್ಯಾನ ಅದು. ಇದರ ನಂತರ ಅಲ್ಲ ಏನಾಯಿತು ಅಂದರೆ, ಅವನು ಬಹಳ ವೀರ ಅಂತ ಹೆಸರು ತಗೊಂಡ. ಎಷ್ಟೋ ಸಲ ದುರ್ಯೋಧನನ ಪರವಾಗಿ ಇವನೇ ಯುದ್ಧ ಮಾಡಿ ಗೆದ್ದು ಕೊಟ್ಟಿದ್ದು ಎಷ್ಟೋ ಅಂಶಗಳಿವೆ. ಮುಂದೆ ಉಲ್ಲೇಖ ಬರುತ್ತೆ. ಘಟನೆಗಳನ್ನು ಮಹಾಭಾರತ ಹೇಳೋದಿಲ್ಲ, ಅದನ್ನು ಬೇರೆಯವರು ಉಲ್ಲೇಖಿಸ್ತಾರೆ. ಧೃತರಾಷ್ಟ್ರ ಉಲ್ಲೇಖಿಸ್ತಾನೆ, ದುರ್ಯೋಧನ ಉಲ್ಲೇಖಿಸ್ತಾನೆ, ಹೇಳ್ತಾರೆ. ಹಲವು ಯುದ್ಧಗಳನ್ನು ಮಾಡಿಕೊಟ್ಟಿದ್ದಾನೆ. ದುರ್ಯೋಧನ ಯುದ್ಧವೇ ಮಾಡಲಿಲ್ಲ ಅಂತ ಅನಿಸುತ್ತೆ. ಕರ್ಣ ಹೋಗ್ತಿದ್ದ, ಮಾಡಿ ಬರ್ತಾ ಇದ್ದ. ಯಾರೋ ಒಬ್ಬ ರಾಜಕುಮಾರಿಯನ್ನು ಸ್ವಯಂವರಕ್ಕೆ ಹೋಗಿ ಗೆದ್ದು ತಂದು ಕೂಡ ಕೊಟ್ಟಿದ್ದಾನಂತೆ ದುರ್ಯೋಧನನಿಗೆ. ಕರ್ಣ ಭಾನುಮತಿಯನ್ನಲ್ಲ, ಇನ್ಯಾರೋ ಒಬ್ಬಳನ್ನು. ಅಂದರೆ ಇಷ್ಟೆಲ್ಲ ಮಾಡಿ ಅವನು ಆ ಕಾಲಖಂಡದ ಬಹಳ ದೊಡ್ಡ ವೀರಾಶೂರ ಅಂತ ಅವನಿಗೆ ಹೆಸರೂ ಬಂತು. ಹಾಗಾಗಿ ಕರ್ಣ ಬಹಳ ಸುಖವಾಗಿ ಬದುಕಿದ. ಅವನ ಹೆಂಡತಿ, ಮಕ್ಕಳು, ಯಾವ ಕೊರತೆಯೂ ಅವನಿಗಿಲ್ಲ. ಈಗ ಇವರೆಲ್ಲ ಒದ್ದಾಡಿದ್ರಲ್ಲ ಮಕ್ಕಳಿಲ್ಲ ಅಂತ, ಸತ್ಯವತಿ ಕಾಲದಲ್ಲಿ ಒದ್ದಾಡಿದರು. ಪಾಂಡುಗೆ ಮಕ್ಕಳಾಗಲ್ಲ ಅಂತ ಶಾಪ ಬಂದಿತ್ತು ಅಂತ ಒದ್ದಾಡಿದ್ದು. ಧೃತರಾಷ್ಟ್ರ ಗಾಂಧಾರಿಗೆ ಮಗು ರೂಪನೇ ಪಡೀಲಿಲ್ಲ, ಹಾಗೇ ಗರ್ಭಪತನ ಆಯಿತು. ವ್ಯಾಸರು ಬಂದು ಮಗು ಕೊಟ್ಟರು. ನೋಡಿ, ಈ ದೊಡ್ಡವರ ಬದುಕಿನಲ್ಲಿ ಇಷ್ಟೆಲ್ಲ ಕಷ್ಟಗಳಿವೆ. ಕರ್ಣನಿಗೆ ಸಂತಾನ ಆಗಲಿಲ್ಲ ಅಂತ ಕಷ್ಟ ಇಲ್ಲ, ಯಾವ ಸಮಸ್ಯೆ ಅವನಿಗಿಲ್ಲ. ಅಷ್ಟು ಸುಖವಾಗಿ ಬದುಕಿದವನು ಅಂತ ಒಬ್ಬ ಇದ್ದರೆ ಕರ್ಣ. ಕರ್ಣನಂಥ ಭಾಗ್ಯಶಾಲಿ ಇನ್ನೊಬ್ಬನಿಲ್ಲ. ತಾನೇ ಮಾಡಿಕೊಂಡ ಕೆಲವು ತಪ್ಪುಗಳಿಂದಾಗಿ ಕಳೆದುಕೊಂಡಿದ್ದನ್ನು ಬಿಟ್ಟರೆ. ಭಾಗ್ಯ ಬರ್ತಲೇ ಇತ್ತು ಅವನಿಗೆ. ಕುಂತಿ ತೇಲಿ ಬಿಟ್ಟ ಹೊತ್ತನ್ನೊಂದನ್ನು ಬಿಟ್ಟು ಭಾಗ್ಯ ಬರ್ತಲೇ ಇತ್ತು ಅವನಿಗೆ. ಆದರೆ ತನ್ನದೇ ಸಣ್ಣ ಸಣ್ಣ ಅಚಾತುರ್ಯಗಳಿಂದ, ಅಪರಾಧ ಅಲ್ಲ, ಅಪರಾಧ ಬೇರೆ, ಅಚಾತುರ್ಯ ಬೇರೆ. ಅಪರಾಧ ಅನ್ನೋದು ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರ ಬದುಕನ್ನು ನಾಶ ಮಾಡುವ ಕ್ರಿಯೆ. ಅಚಾತುರ್ಯ ತಾನಾಗಿ ಘಟಿಸಿ ಹೋಗೋದಕ್ಕೆ ನಮ್ಮ ಬುದ್ಧಿಯ ಒಂದು ಕಶ್ಮಲ ಕಾರಣ ಆಗುತ್ತೆ. ಅಂದರೆ ಯಾವ ಹೊತ್ತಿನಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ಳಬೇಕೋ ಅದನ್ನು ತೆಗೆದುಕೊಳ್ಳದೇ ಇರೋದು ಕಾರಣ ಆಗುತ್ತೆ.
ಕರ್ಣನ ತಪ್ಪು ಎಲ್ಲಿ ಅಂದರೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಲ್ಲದ ನಿರ್ಣಯಗಳನ್ನು ತೆಗೆದುಕೊಂಡಿದ್ದು, ಅದು ಅವನನ್ನು ತಪ್ಪಿಸ್ತು ಅಂತ. ಮುಂದೆ ಅವನು ದಾನಶೂರನಾಗಿ ಪ್ರಸಿದ್ಧನಾಗುತ್ತಾನೆ. ಅದು ಹೇಗೆ ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅವನು ಹೋಗಿ ನದಿಯ ಪಕ್ಕದಲ್ಲಿ ನಿಂತು ಸೂರ್ಯನ ಉಪಾಸನೆಯನ್ನು ಮಾಡ್ತಾ ಇದ್ದಂತೆ. ಅವನು ವೇದ ಮಂತ್ರಗಳನ್ನು ಪಠಿಸ್ತಾ ಇದ್ದ, ಬೇರೆ ಬೇರೆ ಸೂರ್ಯೋಪಾಸನೆಯನ್ನು ಮಾಡ್ತಾ ಇದ್ದ. ಅದು ಎಲ್ಲಿವರೆಗೆ ಅಂದರೆ ಅವನ ಬೆನ್ನಿಗೆ ಬಿಸಿ ತಾಗಬೇಕಿತ್ತಂತೆ, ಅಷ್ಟು ಹೊತ್ತು ನಿಂತು ಮಾಡೋದು. ಸಮಯ ಗೊತ್ತಾಗೋದು ಹೇಗೆ ಅಂತ. ಈಗ ಎಷ್ಟೊತ್ತು ಧ್ಯಾನ ಮಾಡಬೇಕು, ಎಷ್ಟೊತ್ತು ಪೂಜೆ ಮಾಡಬೇಕು, ಎಷ್ಟೊತ್ತು ಜಪ ಮಾಡಬೇಕು ಅಂದರೆ ಒಂದು ಅದಕ್ಕೊಂದು ಸಮಯ ಇರುತ್ತೆ. ಇಷ್ಟು ಗಂಟೆಗೆ ಆಫೀಸಿಗೆ ಹೋಗಬೇಕು, ಇಷ್ಟೊತ್ತಿಗೆ ಹೋಗಬೇಕು, ಅಷ್ಟ ತನಕ ಅಂತ. ಹೌದು. ಅವನಿಗೆ ಹಾಗಿಲ್ಲ ಅಂತ. ಎಷ್ಟೊತ್ತು ಅಂದರೆ ಅದರಲ್ಲೇ ಮೈ ಮರೆಯುವಷ್ಟು ಹೊತ್ತು. ಆದರೆ ಹಾಗೆ ಮೈ ಮರೆತರೆ ಬದುಕೊಂದು ನಡಿಬೇಕಲ್ಲ. ರಾಜನಾಗಿದ್ದಾನೆ. ಇನ್ನೊಂದಿದೆ ಅಂದರೆ ಬೆನ್ನಿಗೆ ಬಿಸಿಲು ತಾಗಿ ಅದು ಚುರುಚುರು ಗುಟ್ಟೋದಕ್ಕೆ ಆರಂಭ ಆಗಬೇಕು, ಆವಾಗ ಎಚ್ಚರಗೊಳ್ಳೋದು ಅಂತ. ಈ ಟೈಮ್ ಇಟ್ಕೊಂಡಲ್ಲ, ಅಲಾರಾಮ್ ಇಟ್ಕೊಂಡು ಜಪ ಮುಗಿಸೋದಲ್ಲ, ಅಥವಾ ಜಪತರ ಇಟ್ಕೊಂಡು ಲೆಕ್ಕ ಮಾಡ್ತೀವಲ್ಲ, ಲೆಕ್ಕಕ್ಕೆ ನೋಡುತ್ತಾ ಹೋಗುತ್ತೆ ಅದು. ಹೌದು 108 ಆಯ್ತಾ, ಅಲ್ಲಿಗೆ ಹೋಗುತ್ತೆ. ಇವನದ್ದು ಹಾಗಲ್ಲ, ನಿಂತು ಮೈ ಮರೆಯೋದು. ಎಚ್ಚರ ಆಗೋದು ಯಾವಾಗ ಅಂದರೆ ಬೆನ್ನು ಸುಡಬೇಕು. ಅದರ ಅರ್ಥ ಸೂರ್ಯೋದಯಕ್ಕಿಂತ ಮೊದಲೇ ಹೋಗಿ ನಿಂತರೆ ಸೂರ್ಯನ ಪ್ರಖರ ಬಿಸಿಲು ಬೆನ್ನಿಗೆ ತಾಗಿ ಬಿಸಿ ತಾಗಬೇಕು ಅಂದರೆ ಎಷ್ಟೊತ್ತಾಗಬೇಕು? ಬೆಳಗಿನ ಬಿಸಿಲು ಅಪ್ಯಾಯಮಾನವಾಗಿರುತ್ತೆ ದೇಹಕ್ಕೆ, ಅಷ್ಟು ಹೊತ್ತು ಜಪ ಮಾಡೋದು. ಅದಾದ ಕೂಡಲೇ ಯಾರು ಬಂದು ನಿಂತಿರ್ತಾರೋ ಅವರು ಕೇಳಿದ್ದನ್ನೆಲ್ಲ ದಾನ ಮಾಡೋದು. ಪ್ರತಿನಿತ್ಯ ದಾನ. ಈ ಪ್ರತಿನಿತ್ಯ ದಾನ ಅನ್ನೋದು ನಮ್ಮ ಸಂಸ್ಕೃತಿಯ ಬಹಳ ದೊಡ್ಡ ವಿಷಯ. ಅದು ಅಂದರೆ ಪ್ರತಿ ಮನುಷ್ಯನಲ್ಲಿ ಇರಬೇಕಾದ 8 ಗುಣಗಳು ಅಂತ ಗುರುತಿಸುತ್ತೆ ನಮ್ಮಲ್ಲಿ. 8 ಆತ್ಮಗುಣಗಳು ಅಂತ. ಅಂದರೆ ಆತ್ಮ ಅಂತ ಯಾರಿಗೆಲ್ಲ ಇದೆಯೋ ಅವರಲ್ಲಿ 8 ಗುಣ ಇರಬೇಕು. ಆತ್ಮ ಅನ್ನೋದು ಪಶು ಪಕ್ಷಿ ಪ್ರಾಣಿಗಳಲ್ಲೂ ಇವೆ. ಅದರಲ್ಲಿ ಒಂದು ಯಾವುದು ಅಂದರೆ ನಿತ್ಯ ದಾನ ಮಾಡಬೇಕು ಅಂತ. ನಿತ್ಯ ಏನನ್ನಾದರೂ ಕೊಡಬೇಕು. ದಾನ ಮಾಡಿ ನಿನ್ನ ಬದುಕನ್ನು ಕಳ್ಕೊಳ್ಬೇಕು ಅಂತ ಅಲ್ಲ. ಯತ್ಕಿಂಚಿದಪಿ ದಾತವ್ಯಂ, ಏನೋ ಒಂದಾದರೂ ಕೊಡಬೇಕು. ನಷ್ಟ ಮಾಡ್ಕೊಳ್ಳೋದು ಅಂತ ಅಲ್ಲ, ಆದರೆ ಕೊಡದೆ ಒಂದು ದಿನವೂ ದಾಟಬಾರದು. ಇವತ್ತು ಹುಟ್ಟಿದ ಸೂರ್ಯ ಇವತ್ತು ಅವನು ಮುಳುಗಿ ಹೋಗುವಾಗ ನಾವು ಯಾರಿಗೋ ಏನೋ ಕೊಟ್ಟಿರಬೇಕು. ಇದು ನಮ್ಮಲ್ಲಿ ದಾನ ಅನ್ನುವ ಕಲ್ಪನೆ ಇರೋದು. ಎಲ್ಲರೂ ಕೊಡಬೇಕು. ನೋಡಿ, ಇದು ಎಷ್ಟು ಸೊಗಸಾಗಿದೆ ಅಂದರೆ ಇದರಲ್ಲಿ ಒಂದು ಸಾಮಾಜಿಕ ಇದನ್ನು ಗಮನಿಸೋಣ. ದಾನ ಕೊಡೋದು ಅವನಿಗೆ ಪುಣ್ಯಕ್ಕೆ, ಆದರೆ ಅದರಲ್ಲಿ ಸಾಮಾಜಿಕವಾದ ಅನುಕೂಲ ಎಷ್ಟು ಒದಗುತ್ತು ಅಂದರೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬನು ಪ್ರತಿನಿತ್ಯವೂ ಏನೋ ಒಂದನ್ನು ಕೊಡ್ತಾನೆ ಅಂತ ಆಗಿಬಿಟ್ರೆ ಸಮಾಜ ಎಷ್ಟು ಚೆನ್ನಾಗಿರುತ್ತೆ ಅಂತ. ಖಂಡಿತ ಅಲ್ವಾ? ಇವನಲ್ಲಿ ಇದ್ದಿದ್ದನ್ನು ಕೊಡ್ತಾನೆ, ಅದೇನು ಹಣನೇ ಅಂತಲೇ ಅಲ್ಲ. ಯಾರಲ್ಲೋ ಏನೋ ಇಲ್ಲ, ಇವನು ಕೊಡ್ತಾ ಇದ್ದಾನೆ ಅಂತ. ಇಲ್ಲದೇ ಇರೋರಿಗೆ ಕೊಡೋದು ಅಂತ ಕೂಡ ಅಲ್ಲ ಅಲ್ಲಿರೋದು. ಇಲ್ಲದೇ ಇರೋರಿಗೆ ಹೇಗೂ ಕೊಡಬೇಕು, ಇದ್ದವರಿಗೂ ಕೊಡ್ಬೋದು. ಆಗ ಎಲ್ಲರಿಗೂ ಕೊಟ್ಟುಕೊಳ್ತಾ ಹೋಗೋದೇ ಬದುಕಾಗಿ ಬಿಡತ್ತೆ. ಇದನ್ನು ಬಹಳ ಗಟ್ಟಿಯಾಗಿ ನಡೆಸ್ತಾ ಇದ್ದವನು ಕರ್ಣ. ನಿತ್ಯ ದಾನ ಕೊಡ್ತಾ ಇದ್ದವನು. ಅವನು ದಾನಶೂರ ಅಂತ ಕರೆಸಿಕೊಂಡಿದ್ದು ಅದಕ್ಕೆ. ಹೀಗೆ ಆ ಗುಣದಲ್ಲಿ ಅವನು ಯುದ್ಧವೀರನಾದಂತೆ ದಾನವೀರನೂ ಆದ, ಮತ್ತು ಅವನು ತಪಸ್ವಿ ಕೂಡ ಅಂತ. ತಪಸ್ಸಿನಲ್ಲೂ ಅವನೇನು ಇದಲ್ಲ ಅಂತ. ಆದರೆ ತಪ್ಪಿಯಲ್ಲಿ ಮಾಡಿಸ್ತು ಅವನನ್ನು ಅಂತ ಅಂದರೆ ಎಲ್ಲ ಹೊತ್ತಿನಲ್ಲೂ ಇವ್ರು 4 ಜನ ಕುಳಿತು ಮಂತ್ರಣ ಮಾಡ್ತಾಯಿದ್ರು, ಸಮಾಲೋಚನೆ ಮಾಡ್ತಾಯಿದ್ರು. ಅಲ್ಲೆಲ್ಲ ಅವನು ಇರ್ತಾ ಇದ್ದ. ಆದರೆ ಎಲ್ಲ ಸಲ ಶಕುನಿ ಕುತಂತ್ರವನ್ನೇ ಹೇಳ್ತಾ ಇದ್ದ. ಕರ್ಣ ಪ್ರತಿ ಸಲವೂ ಯುದ್ಧ ಮಾಡಿ ಅವರನ್ನು ಸೋಲಿಸೋಣ ಅಂತಲೇ ಹೇಳ್ತಾ ಇದ್ದ. ಜೂಜಾಡೋಣ ಇನ್ನೊಂದು ಅಲ್ಲ, ಕರ್ಣ ಯಾವತ್ತೂ ಸಲಹೆ ಕೊಡಲಿಲ್ಲ. ನೇರ ಯುದ್ಧ ಮಾಡಿ ಸೋಲಿಸೋಣ ಅಂತ ಅವನದ್ದು. ಆದರೆ ಹೆಚ್ಚಾಗಿ ಅದೇನು ನಡೀತಾ ಇತ್ತು, ಶಕುನಿ ಹೇಳ್ದಂಗೆ ಅಲ್ಲಿ ತೀರ್ಮಾನ ಆಗ್ತಾ ಇತ್ತು. ಯಾಕೆ ಅಂದರೆ ದುಶ್ಯಾಸನ ಯಾವಾಗಲೂ ಶಕುನಿಯ ಪರ. 4 ಜನ ಕುಳಿತಾಗ 2 ಮತ ಅಲ್ಲಿ ಬಿತ್ತು. ಈಗ ವಿಟೋ ಅಧಿಕಾರ ಚಲಾಯಿಸಬೇಕಾದವನು ದುರ್ಯೋಧನ. ಸ್ವತಃ ದುರ್ಯೋಧನ ಕುತಂತ್ರಿ. ದುರ್ಯೋಧನ ಬಗ್ಗೆ ಮಾತಾಡುವಾಗ ಹೇಳ್ಬೋದು ಅದನ್ನು ವಿಸ್ತಾರವಾಗಿ. ಬಹಳ ಕುತಂತ್ರಿ ಅವನು. ಅವನಿಗೆ ಇಷ್ಟ ಆಗ್ತಿತ್ತು. ಅವನಿಗೆ ಯುದ್ಧಕ್ಕಿಂತಲೂ ತಂತ್ರ ಹೆಚ್ಚು ಅವನಿಗೆ ಇಷ್ಟ. ಹಾಗಾಗಿ ಎಲ್ಲ ಸಲ ನಡೆದಿದ್ದು ತಂತ್ರವೇ. ಆದರೆ ಇವನು ದೊಡ್ಡ ತಪ್ಪು ಅಂತ ಕರ್ಣ ಮಾಡಿದ್ದೆಲ್ಲಿ ಅಂದರೆ ದ್ಯೂತ ಮುಗಿದಾಗ. ಮೊದಲ ದ್ಯೂತ ಮುಗಿತು, ಇವರೆಲ್ಲ ತಮ್ಮನ್ನು ಪಣವಾಗಿಟ್ಟು ಸೋತರು, ದ್ರೌಪದಿಯನ್ನು ಸೋತರು. ಆಗ ದ್ರೌಪದಿಯನ್ನು ಸೆಳೆದು ತರಬೇಕು ಸಭೆಗೆ ಅಂತ ಬಂತಲ್ಲ. ದ್ರೌಪದಿ ಬಂದಳು. ಆಗ ಅವಳು ಒಂದೇ ಬಟ್ಟೆ ಧರಿಸಿದ್ಲು. ಯಾಕೆಂದರೆ ಅವಳು ಆಗ ರಜಸ್ವಲೆಯಾಗಿದ್ಲು. ದ್ರೌಪದಿ ರಜಸ್ವಲೆಯಾಗಿದ್ದರು, ಏಕವಸ್ತ್ರಧಾರಿಣಿಯಾಗಿದ್ಲು. ಆಗ ಏನಂದರೆ ಇವರೆಲ್ಲ ದಾಸರು ಅಂತ ಲೆಕ್ಕ. ದಾಸರಾಗಿಬಿಟ್ಟಿದ್ರಲ್ಲ, ಸೋತಿದ್ರಲ್ಲ. ಹೌದು.
ಈ ದಾಸರ ಮೇಲ್ಗಡೆ ಬಟ್ಟೆ ಇರಬಾರದು ಅಂತ, ಮೇಲ್ಗಡೆ ಅದು ಒಂದು ದಾಸತನದವನ್ನು ತೋರಿಸೋದು. ಕರ್ಣ ಹೇಳ್ತಾನೆ ಈ ಎಲ್ಲ ದಾಸರ ಮೈ ಮೇಲಿನ ಬಟ್ಟೆ ತೆಗೆದಾಕಲಿ. ಅವರು 5 ಜನ ತೆಗೆದಿಡ್ತಾರೆ. ಅದು ದ್ರೌಪದಿ ಏನು ಮಾಡಬೇಕು? ಆಗ ಕರ್ಣ ದುಶ್ಯಾಸನನಿಗೆ ಅವಳ ಬಟ್ಟೆಯನ್ನು ಎಳಿ ಅಂತ ಹೇಳ್ತಾನೆ. ಕರ್ಣನ ಬದುಕಿನ ಬಹಳ ದೊಡ್ಡ ತಪ್ಪು ಅಂದರೆ ಇದು. ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡು ಅಂತ ಹೇಳೋನು ಕರ್ಣ. ಇಷ್ಟು ಎತ್ತರದ ಕರ್ಣ ಈ ಘಟನೆಯಿಂದಾಗಿ ಬಹಳ ಕೆಳಗೆ ಇಳಿದು ಬಿಡ್ತಾನೆ. ಅಂದರೆ ವಸ್ತ್ರಾಪಹರಣದ ಒಂದು ಕಲ್ಪನೆ ಯಾರ ತಲೆಯಲ್ಲೂ ಇರಲ್ಲ, ಯಾರ ತಲೆಯಲ್ಲೂ ಇರಲ್ಲ. ಮೊದಲು ಹುಟ್ಟಿದ್ದೇ ಇವನಲ್ಲಿ ಇವನಲ್ಲಿ ಕರ್ಣನಲ್ಲಿ. ಹಾಂ, ಓಕೆ ಓಕೆ. ಎಲ್ಲರ ಬಟ್ಟೆ ಕಿತ್ತು ಹಾಕೋ ದುಶ್ಯಾಸನ ಅಂತ ಹೇಳ್ತಾನೆ. ಅವರು ತೆಗೆದಿಟ್ಬಿಡ್ತಾರೆ. ದ್ರೌಪದಿ ತೆಗೆದಿಡೋದು ಹೇಗೆ? ಆಗ ಸೆಳೆದಾಕು ಅಂತ ಹೇಳ್ತಾನೆ. ಇಲ್ಲಿ ಏನಾಯಿತು ಅಂದರೆ, ಇಷ್ಟು ಎತ್ತರದ ಕರ್ಣ, ನಾವು ಹೇಳಿದ್ವಲ್ಲ ಇಷ್ಟೊತ್ತು, ದಾನಶೂರ ಕರ್ಣ, ದಾನಶೂರ, ಮಹಾಯೋಧ, ತಪಸ್ವಿ, ಸೂರ್ಯೋಪಾಸಕ, ಯಾರಿಗೂ ಬದುಕಿನಲ್ಲಿ ತಾನಾಗಿ ಹೋಗಿ ಕೆಡಕು ಮಾಡದವ, ತನಗಾಗಿ ಯಾರಿಗೂ ಕೆಡಕು ಮಾಡದವ. ಅಂದರೆ ಗುರು ಅಲುಗಾಡಿದ್ರಿಂದ ಎಚ್ಚರ ಆಗತ್ತೆ ಅಂತ ಜೀವಹಿಂಸೆಯನ್ನು ಸಹಿಸುವಂಥವ. ಇಂಥ ಕರ್ಣ ಒಂದೇ ಒಂದು ಮಾತಿನಿಂದ ಕೆಳಗಿಳಿದು ಬಿಡ್ತಾನೆ. ಇಲ್ಲಿ ಬದುಕಿಗೆ ಬಹಳ ದೊಡ್ಡ ಪಾಠ ಇದೆ. ನಾವು ಸುಮಾರು ಸಲ ನಾವು ಮಾತಾಡಿದ್ದೀವಿ ಅದನ್ನು. ಅಂದರೆ ನಾವು ಕರ್ಣದ ತಪ್ಪ, ದುರ್ಯೋಧನ ತಪ್ಪ ಅಂತ ಕಾಲ ಕಳೆದ್ವಿ ಬಿಟ್ಟರೆ ನಮಗೇನು ಅಂತ ನೋಡಿಲ್ಲ. ಇಲ್ಲಿದೆ ಬದುಕು ಎಷ್ಟು ಕಷ್ಟ ಅಂದರೆ, ಯಾವುದೇ ಒಂದು ಕ್ಷಣದ ನಮ್ಮೊಂದು ತಪ್ಪು ನಿರ್ಣಯವು ಲೋಕದ ಕಣ್ಣಲ್ಲಿ ನಮ್ಮನ್ನು ಕ್ಷುದ್ರರನ್ನಾಗಿಸಿಬಿಡ್ಬೋದು. ಹಾಗಾಗಿ ಬಹಳ ಬಹಳ ಎಚ್ಚರಿಕೆ ಬೇಕು ಅನ್ನೋದು ಕರ್ಣನ ಆ ಹೊತ್ತಿನಲ್ಲಿ ಕಾಣಿಸ್ತದೆ. ಅದೊಂದು ವಿಜಯದ ವಿಜೃಂಭಣೆಯ ಹೊತ್ತು. ಅಲ್ಲಿ ತಪ್ಪಿದ್ದು ಹೇಗೆ ಅಂದರೆ, ನಮ್ಮಲ್ಲಿ ನೋಡಿ, ಸೋತಾಗಕ್ಕಿಂತ ಗೆದ್ದಾಗ ತಪ್ಪು ಮಾಡಿಬಿಡ್ತಾರೆ ಜನ. ಹೌದು. ಗೆದ್ದಾಗ ಸುಮ್ಮನಿರೋದಕ್ಕೆ ಗೊತ್ತಿದ್ರೆ ಅವನು ದಾಟ್ತಾನೆ. ಹೌದು. ನೋಡಿ, ನಮ್ಮಲ್ಲಿ ವಿಜಯ ಯಾತ್ರೆಗಳು ಏನೆಲ್ಲ ಮಾಡಿಬಿಡೋದನ್ನು ನಾವು ನೋಡಿರ್ತೀವಿ. ಹೌದು 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 ಅಲ್ವಾ? ಹೌದು, ಖಂಡಿತ. ಗೆದ್ದಾಗ ಸುಮ್ಮನಿರೋಕೆ ಗೊತ್ತಿರಬೇಕು. ಮಾತಾಡಿ ಕಳ್ಕೊಳ್ಳೋದು, ಏನೇನೋ ಮಾತಾಡೋದು, ಗೆದ್ದು ಕೂಡಲೇ ಸುಮ್ಮನಿರಬೇಕಾಗ. ಎಷ್ಟೋ ಜನ ರಾಜಕಾರಣಿಗಳು ನೋಡ್ತೀವಿ ನಾವು. ಹೌದು. ಮುಖ್ಯಮಂತ್ರಿಗಳು ಆಗಿ ಗೆದ್ದಿರ್ತಾರೆ, ಜನಬೆಂಬಲ ಸಾಕಷ್ಟು ಇರುತ್ತೆ. ಅಂಥ ಸಂದರ್ಭದಲ್ಲೇ ಒಂದು ಜನರ ಮನಸ್ಸಿನಲ್ಲಿ ಬಹಳ ದೊಡ್ಡ ವ್ಯಕ್ತಿತ್ವ ಅಂತ ಗುರುತಿಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಮಾಡಿಬಿಡ್ತಾರೆ. ಇಲ್ಲಿ ಪಾಂಡವರನ್ನು ಸೋಲಿಸಿ ಆಯಿತು ಅಂತ ಅವರ ಪ್ರಕಾರ ಪಾಂಡವರಿನ ಮೇಲೆ ಬರೋಕ್ಕೆ ಅವಕಾಶವೇ ಇಲ್ಲ. ಯಾಕೆ ಇನ್ನೇನಿದೆ, ರಾಜ್ಯಕೋಶಗಳನ್ನು ಗೆದ್ದು ದಾಸರಾಗಿದ್ದಾರೆ. ಪಾಂಡವರು ನೀತಿ ಪ್ರಕಾರ ಅವ್ರು ಯಾವತ್ತೂ ಅದಕ್ಕಾಗಿ ಯುದ್ಧ ಮಾಡುವಂತಿಲ್ಲ, ಏನು ಮಾಡುವಂತಿಲ್ಲ. ಪಾಂಡವರ ಬದುಕು ಮುಗಿದು ಹೋಗಿದೆ. ಆಗ ಅವ್ರು ಇವ್ರು ಹೇಳಿದ ಕೆಲಸ ಮಾಡ್ಕೊಂಡಿರಬೇಕು. ಮುಗಿದೋಗಿದೆ ಸಂಪೂರ್ಣ. ಹಾಗಾಗಿ ಅದು ವಿಜಯದ ವಿಜೃಂಭಣೆಯಲ್ಲಿ ಹೇಳಿದ ಮಾತು. ಅದು ಎಲ್ಲಿಗೋ ತಗೊಂಡೋಯ್ತು. ಅದೇನಾಯಿತು, ಕರ್ಣ ಅನ್ನುವ ವ್ಯಕ್ತಿತ್ವ ಬಹಳ ಕೆಳಗಿಳಿದು ಬಿಡ್ತು ಎಲ್ಲರ ಕಣ್ಣಿನಲ್ಲಿ. ಇದು ಕರ್ಣನ ದೋಷ ಅಂತ. ಇದು ಕರ್ಣನನ್ನು ಕಾಡ್ತಾ ಇಲ್ವಾ, ಕರ್ಣನ ಮನಸ್ಸಾಕ್ಷಿಯನ್ನು? ಯಾವುದೋ ಸ್ತ್ರೀಯರ ಕುರಿತು ತಪ್ಪಾಗಿ ನಡೆದುಕೊಳ್ಳೋದು ಅನ್ನೋದು ಕರ್ಣನ ಸ್ವಭಾವ ಅಲ್ಲ. ಅಂಥವನು ಹೀಗೆ ಮಾಡಿದ ಮೇಲೆ ಲೋಕ ಏನು ಹೇಳ್ತು ಅನ್ನೋದು ಬೇರೆ. ಕರ್ಣನ ವ್ಯಕ್ತಿತ್ವವನ್ನು ಗಮನಿಸಿದಾಗ ಕರ್ಣನಿಗೆ ಅದು ಕಾಡಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಪಾಂಡವರ ವಿಷಯದಲ್ಲಿ ಕೂಡ ಅವನಿಗೆ ಮೊದಲಿನಿಂದ ಅದು ಕಾಡ್ತಾ ಇತ್ತು ಅಂತಲೇ ಅನಿಸುತ್ತೆ. ಯಾಕೆ ಕರ್ಣ ಮಹಾಭಾರತದಲ್ಲಿ ಪರಿಪೂರ್ಣನಾದ ವ್ಯಕ್ತಿ ಅಂತ ಕರೆಸ್ಕೊಳ್ಳಿಲ್ಲ ಅಂದರೆ ಈ ಕಾರಣಗಳು.